ಹಾಕಿ ಕಿರುಕುಳ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 3 ದಿನಗಳಿಂದ ಮಗು ಜೊತೆ ಮಹಿಳೆ ಸಂಕಷ್ಟ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪರದಾಡ್ತಾ ಇದ್ದಾಳೆ ಅಂತ ಹೇಳಿ ಆರೋಪಿಸಿದಂತಹ ಮಹಿಳೆಯ ಪೋಷಕರು, ಆದ್ರೆ ಪತ್ನಿಯೇ ಮನೆಗೆ ಬರುವಂತಹ ಸಿಸಿ ಕ್ಯಾಮೆರಾ ದೃಶ್ಯ ಈಗ TV5ಗೆ ಲಭ್ಯವಾಗಿದೆ. ಪತಿ ಮೊಹಮ್ಮದ್ ಉಮೇರ್ ಮನೆಗೆ ಬಂದಿರುವಂತಹ ಪತ್ನಿ ನಿಧಾ, ಹಾಸನದ KR ಪುರಂನಲ್ಲಿರುವಂತಹ ಮೊಹಮ್ಮದ್ ಉಮೇರ್ ಮನೆ 10 ವರ್ಷಗಳ ಹಿಂದೆ ಮದುವೆಯಾಗಿದ್ದಂತಹ ಮೊಹಮ್ಮದ್ ಉಮೇರ್ ನಿಧಾ ಬೇರೊಬ್ಬ ಮಹಿಳೆ ಜೊತೆ ಅಕ್ರಮದ ಸಂಬಂಧದ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಕೂಡ ಪತ್ನಿಗೆ ಕಿರುಕುಳವನ್ನ ನೀಡಿದಂತಹ ಆರೋಪ ಪತಿ ಮೇಲೆ ಬರ್ತಾ ಇದೆ. ಇಬ್ಬರ ಜಗಳದಿಂದ ಲಾಯರ್ ನೋಟಿಸ್ ಕಳಿಸಿದಂತಹ ಪತಿ ಉಮೇರ್ ಪತ್ನಿಯನ್ನು ಕೂಡಿ ಹಾಕಿ ಕಿರುಕುಳಕ್ಕೆ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ ಪತ್ನಿಯ ಮನೆಯಿಂದ ಆಚೆ ಬರ್ತಿರುವಂತಹ ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿರುವಂತದ್ದು. ಆ ಪತಿ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನೋಡಿ, ಜೀವನ ಮಾಡೋದಕ್ಕೆ ಏನೆಲ್ಲ ಬೇಕು, ಕೋಟಿ ಕೋಟಿ ಆಸ್ತಿ, ಮಕ್ಕಳು ಕೂಡ ಇದ್ದಾರೆ, ಎಲ್ಲವೂ ಕೂಡ ಇದೆ, ಆದ್ರೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿ ಆ ಪತ್ನಿಯ ಮನೆಯವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಈಗ ಪತ್ನಿಯನ್ನು ಕೂಡಿ ಹಾಕಿ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಾನು ನನ್ನ ಪತ್ನಿಯನ್ನ ಮನೆಯೊಳಗೆ ಕೂಡಿ ಹಾಕಿಲ್ಲ, ಆಕೆ ಮನೆಗೆ ಬಂದು ಇರುವಂತಹ ವಿಡಿಯೋ ನನ್ನ ಬಳಿ ಇದೆ. TV5ಗೆ ನಿಧಾ ಪತಿ ಮೊಹಮ್ಮದ್ ಉಮೇರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಕೆಲವು ತಿಂಗಳಿಂದ ಮನಸ್ತಾಪ ಇತ್ತು. ಚಿಕ್ಕಮ್ಮ ದೊಡ್ಡಮ್ಮ ಜೊತೆ ಮಾತನಾಡಿದ್ರು ಕೂಡ ನನ್ನ ಹೆಂಡತಿ ಆರೋಪವನ್ನ ಮಾಡ್ತಾ ಇದ್ಲು. ನನ್ನ ಪತ್ನಿ ಕಡೆಯವರು ನನಗೆ 50 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದ. ಇಬ್ರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆಂಡತಿ ಮನೆಯವರು ಕೂಡ ಬಿಡ್ತಾ ಇಲ್ಲ, ಇವರು ಕೂಡ ಬಿಡ್ತಾ ಇಲ್ಲ. ಹಾಗಾದ್ರೆ ಯಾರು ತಪ್ಪು ಇದ್ರಲ್ಲಿ? ಹಣಕ್ಕೆ ಬೇಡಿಕೆ ಇಟ್ಟು ನನ್ನ ಕುಟುಂಬವನ್ನ ಒಡೆಯಲು ನೋಡ್ತಾ ಇದ್ದಾರೆ ಅಂತ ಹೇಳಿ ಗಂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ನನಗೆ ಅವಳ ಜೊತೆ ಬದುಕೋಕೆ ಇಷ್ಟ ಇಲ್ಲ. ಹೆಣ್ಣು ಮಕ್ಕಳ ಸಮಸ್ಯೆ ಕೇಳುವವರು ಗಂಡಸರ ಸಮಸ್ಯೆಯನ್ನ ಯಾಕೆ ಕೇಳೋದಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಿ 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 ಸರ್, ನಾನು ಯಾರಿಗೂ ಮನೇಲಿ ಹೇಳಿತಿಲ್ಲ ಸರ್ ಈ ತರ. ಆಗ ನನಗೆ ತೀರಾ ತೊಂದರೆ ಆದಾಗ ನಾನೇನ್ ಮಾಡಿದೆ, ನೋಡು ಈ ತರ ಮಾಡಿದ್ರೆ ನನಗೆ ಜೀವನ ಮಾಡಕ್ ಆಗಲ್ಲ, ಹೆಂಗಿದ್ರು ಈ ತರ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಇವಳೇನು ಮಾಡಿದಾಳೆ ಸರ್, ಇದ್ದಂಗೆ ಸುಮ್ಮನೆ ಗಲಾಟೆ ಮಾಡೋದು ನನ್ನ ಜೊತೆ. ಆಮೇಲೆ ಇವ್ರಿಗೆ ಏನಕ್ಕೆ ಉದ್ದೇಶ ಗಲಾಟೆ ಮಾಡೋದು ಅಂತ ಹೇಳಿದ್ರೆ ಸರ್, ಎಷ್ಟಿದ್ರು ನೋಡಿ ಸರ್, ಇವರಪ್ಪ ನಂಗೊಂಥರ ಅಪ್ಪ ಅಮ್ಮ ಅವ್ರ ತಮ್ಮ ಎಲ್ಲ ATM ಕಾರ್ಡ್ ಹಂಗೆ ಮಾಡ್ಕೊಂಡಿದ್ರು ಸರ್. ನನಗೆ ಯಾವಾಗ ಟೈಮ್ ಕೇಳೋ ದುಡ್ಡು ಕೊಟ್ರೆ ತುಂಬಾ ಒಳ್ಳೆ ಟ್ರೀಟ್ ಮಾಡ್ತಿದ್ರು. ಚೂರು ಏನಾರ ದುಡ್ಡು ಇಲ್ಲ ಅಂತ ಹೇಳಿದಾಗ ಆಗಾಯ್ತು ಅಂತ ಒಂಥರ ಮಾತಾಡೋದು ಅನ್ನೋದು. ಈಗ ನಮ್ಮನೆ ನಮ್ ಕುಟುಂಬ ಅಲ್ಲ, ಹೆಂಗಾರ ಇರ್ಲಿ. ಪ್ರಕರಣದ ನಂತರ ಉಲ್ಟಾ ಹೊಡೆದ ಉಮೇರ್ ಪತ್ನಿ ನಿಧಾ. TV5ಗೆ ಮೊಹಮ್ಮದ್ ಉಮೇರ್ ಪತ್ನಿ ನಿಧಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ತಂದೆಗೆ ಅನಾರೋಗ್ಯ ಹಿನ್ನೆಲೆ ನಾನು ಮನೆಯಿಂದ ಹೊರಗೆ ಹೋಗಿದ್ದೆ. ಕಳೆದ 5-6 ತಿಂಗಳಿಂದ ಮನೆಯಿಂದ ಹೊರಗೆ ಹೋಗಿದ್ದೆ ಅನ್ನುವಂಥ ಮಾಹಿತಿ ಕೂಡ ಹೇಳ್ತಾ ಇದ್ರೆ. ಅಷ್ಟೇ ವಿಚಾರಕ್ಕೆ ನನಗೆ ಲಾಯರ್ ನೋಟಿಸ್ ಅನ್ನ ಕಳಿಸಿದ್ರು. ನನ್ನ ಮಗು ಹಾಗೂ ಗಂಡ ಬೇಕು ಅಂತ ಹೇಳಿ ಮನೆಗೆ ಬಂದಿದ್ದೇನೆ. ನನ್ನನ್ನ ಯಾರು ಕೂಡಿ ಹಾಕಿಲ್ಲ ಅಂತ ಹೇಳಿ ಉಮೇರ್ ಪತ್ನಿ ನಿಧಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಗಂಡನ ಜೊತೆ ಬಾಳಬೇಕು, ನನ್ನ ಮಕ್ಕಳ ಜೊತೆ ಇರಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬರ್ತಾ ಇದ್ದೀನಿ ಅಂದ್ರೆ ಇನ್ನು ಗಂಡನ ಜೊತೆ ಇರ್ಬೇಕು, ಸುಮ್ಮನೆ ಚೆನ್ನಾಗಿ ಆಗಿರ್ಬೇಕು. ನನ್ಗೇನು ಈ ತರ ದೊಡ್ಡದ್ ಮಾಡಕ್ ಏನು ಇಷ್ಟ ಇರ್ಲಿಲ್ಲ. ಬರೀ ಅದ್ ಲಾಕ್ ಓಪನ್ ಮಾಡ್ತಿದ್ರೆ ನನ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಕೂಡ ಹಾಕಿರ್ಲಿಲ್ಲ. ಅದು ಮನೆಗೆ ಲಾಕ್ ಹಾಕೊಂಡು ಹೋಗ್ಬಿಟ್ಟಿದ್ರು. ನನ್ಗೆ ಹೊರಗ್ ಬಿಟ್ಟು ಮಗನ್ ಬ್ಯಾಗ್ ಎಲ್ಲ ಹಾಕಿ ಹೊರಗೆ ಹೋಗ್ಬಿಟ್ಟಿದ್ರು. ನಾನ್ ಬಂದೆ, ಇಲ್ಲಿ ರೂಮ್ ಓಪನ್ ಇತ್ತು, ಅಲ್ಲಿಂದ ನಾನ್ ಬಂದೆ. ಅವಾಗ ಫೋನ್ ಮಾಡಿ ನನ್ನ ಯಜಮಾನ್ರಿಗೆ ಹೇಳ್ದೆ, ಇದು ಮನೆ ಓಪನ್ ಮಾಡಿ ಮನೆ ಮಕ್ಳಿಗೆಲ್ಲ ಸ್ಕೂಲ್ ಕಳ್ಸ್ಬೇಕು, ನಾನ್ ಮಾಡಲ್ಲ, ನೀನ್ ಹೋಗು ಅಂತ ಅಲ್ಲಿ ಹೇಳಿದ್ರು. 2 ದಿವಸ ಹೇಳ್ತಾ ಇದೀನಿ ಓಪನ್ ಮಾಡಿ ಮನೆ ಅಂತ.